ಈ ಬಿಸಿಬೇಳೆಭಾತ್ ಮಾಡೋದಕ್ಕೆ ತರಕಾರಿ ಕಟ್ ಮಾಡಬೇಕು ಅನ್ನೋ ತಲೆನೋವಿಲ್ಲ, ತರಕಾರಿ ಬೇಕೇ ಬೇಕು ಅನ್ನೋ ಪ್ರಮೇಯನೂ ಇಲ್ಲ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೆಳಗಿನ ಗಡಿಬಿಡಿಗೆ 10 ನಿಮಿಷಕ್ಕೆ ರೆಡಿ ಆಗುವಂಥ ಸಖತ್ ಟೇಸ್ಟಿಯಾಗಿರುವಂಥ ಈ ಕ್ಯಾಪ್ಸಿಕಮ್ ಬಿಸಿಬೇಳೆಭಾತ್ನ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈರುಚಿ 24. ಇಲ್ಲಿ ಒಂದು ಕುಕ್ಕರ್ಗೆ 1 ಗ್ಲಾಸು ಸೋನಾ ಮಸೂರಿ ಅಕ್ಕಿ, ಹಾಗೆ ಅರ್ಧ ಗ್ಲಾಸು ತೊಗರಿಬೇಳೆನ ಹಾಕಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿರೋ ಅಂಥ ತೊಗರಿಬೇಳೆ ಮತ್ತು ಅಕ್ಕಿನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಯಾವ ಗ್ಲಾಸಲ್ಲಿ ನಾವು ಅಕ್ಕಿನ ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 8 ಗ್ಲಾಸು ನೀರನ್ನು ಸೇರಿಸಿ ಅದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋಂಥ 2 ಈರುಳ್ಳಿ, ಸ್ಲೈಸಾಗಿ ಕಟ್ ಮಾಡಿರೋಂಥ 4 ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆದಮೇಲೆ ಇಲ್ಲಿ 1 ಹಿಡಿ ಆಗೋಷ್ಟು ನಾನು ಕಡಲೆಬೀಜ, ಇಲ್ಲಿ ಕಡಲೆಬೀಜ ನಾನು ನೆನೆಸಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೀಜನ ಹಾಕಿ 1 ಕುದಿ ಬರೋವರೆಗೂ ಇದ್ದು ಇನ್ನೂ ಮತ್ತೆ ಒಂದು ಸಲ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊಳ್ಳಿ. 1 ವಿಸಿಲ್ ಆದರೆ ಅಲ್ಲಿ ಬೇಳೆಭಾತ್ಗೆ ಅಕ್ಕಿ ಬೇಳೆ ರೆಡಿ ಆಯಿತು. ಇದಕ್ಕೊಂದು ಸೂಪರಾಗಿರೋ ಒಗ್ಗರಣೆ ರೆಡಿ ಮಾಡೋಣ. ಒಂದು ಪಾನ್ಗೆ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಹಸಿ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಮೀಡಿಯಮ್ ಸೈಜ್ದು ಸ್ವಲ್ಪ ದಪ್ಪಗೆ ಇರೋವಂಥ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಇಲ್ಲಿ ಒಂದು ಪ್ಯಾಕೆಟು ಬಿಸಿಬೇಳೆಭಾತ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಆ 10 ರೂಪಾಯಿದು ಒಂದು ಬಿಸಿಬೇಳೆಭಾತ್ ಪ್ಯಾಕೆಟ್ನ ಪೌಡ್ರನ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಇಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ಗೆಲ್ಲನೂ ಮಸಾಲ ಪೌಡ್ರು ಚೆನ್ನಾಗಿ ಇಟ್ಕೋಬೇಕು. ಕ್ಯಾಪ್ಸಿಕಮ್ನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, 1 ಮಿನಿಟ್ ಫ್ರೈ ಮಾಡಿದ್ರೆ ಸಾಕು. ಅಷ್ಟರಲ್ಲಿ ನೋಡಿ ಬೇಳೆ, ಅಕ್ಕಿ, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇಲ್ಲಿ ನಾನು ಒಂದು ವಿಸ್ಕರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಒಗ್ಗರಣೆ ಮಾಡ್ಕೊಂಡಿರೋವಂಥ ಮಸಾಲೆಯನ್ನು ಸೇರಿಸ್ಕೊಂಡು ನೋಡಿ ಎಲ್ಲ ಇದಕ್ಕೆ ಮಸಾಲೆ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಬೆಳಗಿನ ಗಡಿಬಿಡಿಗೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನಿಜ, ನಾವು ತರಕಾರಿ ಎಲ್ಲ ಹಾಕಿ ಮಾಡೋ ಬಿಸಿಬೇಳೆ ಭಾತ್ಗಿಂತ ಇದು ತುಂಬಾ ಡಿಫ್ರೆಂಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರ ನಿಮ್ಮ ಮನೇಲಿ ಒಂದು ಸಲ ನೀವು ಬಿಸಿಬೇಳೆ ಭಾತ್ನ ಮಾಡಿಕೊಡಿ, ನಿಜವಾಗ್ಲೂ ಇದ್ರ ಟೇಸ್ಟ್ಗೆ ಎಲ್ಲರೂ ಫಿದಾ ಆಗೋಗ್ತಾರೆ. ನಾವು ಅನ್ಕೋಬೋದು, ಅಯ್ಯೋ ತರಕಾರಿ ಇಲ್ಲ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅನ್ಕೊತೀರಾ. ತರಕಾರಿ ಇಲ್ಲ ಅಂತ ಮಾಡೋದೇ ಇಲ್ಲ. ಇಲ್ಲಿ ಕ್ಯಾಪ್ಸಿಕಮ್ ಇದ್ದರೆ ಸಾಕು. ಕ್ಯಾಪ್ಸಿಕಮ್ ಇಲ್ಲದೆ ಅಂದರೂ ಬೇರೆ ಥರ ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ರೆಸಿಪಿ ಇರಲಿ. ವಿಡಿಯೋ ಇಷ್ಟ ಆದರೆ ಖಂಡಿತ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕು ಹಾಗೆ ಕಮೆಂಟೇ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಹಾಗೆ ನನ್ನ ವೀಡಿಯೋನ ದಯವಿಟ್ಟು ನಾನು ಹೊಸ ಚಾನಲ್ ಆಗಿರೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಹೊಸ ರೆಸಿಪೀಸ್ಗಳ್ನ ನಾನು ನಿಮ್ಮ ಮುಂದೆ ತಂದಿಡ್ತಾ ಇರ್ತೀನಿ. ನಿಮ್ಗೆ ಯಾವ್ದಾರ ರೆಸಿಪೀಸ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಹೆಸ್ರನ್ನ ನನ್ನಲ್ಲಿ ಮೆನ್ಷನ್ ಮಾಡಿ ಆ ರೆಸಿಪಿನ ಮಾಡಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಹಾಕ್ತೀನಿ. ದಯವಿಟ್ಟು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ಸೇರುತ್ತೆ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ, ಅಷ್ಟು ಚೆನ್ನಾಗಿತ್ತು. ನಾವು ಮಾಡಿರೋ ಅಡುಗೆ ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತಂತೆ ನೋಡಿ. ಥ್ಯಾಂಕ್ ಯು, ಲವ್ ಯು ಆಲ್.